ಸ್ನೇಹಿತರೆ, ಯೂಶಲಿ ಒಂದು ಪ್ರಶ್ನೆ ಏನಂದ್ರೆ ಸ್ನೇಹಿತರೆ, ನಮಗೆ ಸ್ಟ್ರೆಸ್ಸಿಂದ ನಮಗೆ ಶುಗರ್ ಜಾಸ್ತಿ ಆಗುತ್ತಾ ಅಥವಾ ವೆಯ್ಟ್ ಗೇನ್ ಆಗುತ್ತಾ ಅಂತಂದರೆ ಖಂಡಿತ ಇಲ್ಲ. ಇನ್ನೊಂದಿದೆ ಮೆಟಬಾಲಿಕ್ ಸ್ಟ್ರೆಸ್ ಅಥವಾ ಫಿಸಿಯೋಲಾಜಿಕಲ್ ಸ್ಟ್ರೆಸ್ ಅಂತಂದರೆ ಫುಡ್ಡು ನಾವು ಇಂಟೇಕ್ ಮಾಡ್ತೀವೋ ಅದರಲ್ಲಿ ಜಾಸ್ತಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ನಾವು ಜಾಸ್ತಿ ತೊಗೊಳ್ತಾ ಇರ್ತೀವಿ. ಅದರಿಂದ ಇನ್ಸುಲಿನ್ ಸ್ಪೈಕ್ ಆಗ್ತಾ ಇರುತ್ತೆ. ಇನ್ಸುಲಿನ್ ಸ್ಪೈಕ್ ಆಗಿಬಿಟ್ಟು ಅದರಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಮತ್ತು ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ. ಇದೆಲ್ಲನೂ ಕೂಡ ಒಂದು ಸೈಕಲ್ಲು. ನಾವು ಅಂದ್ಕೊಂತೀವಿ ನಮ್ದೇನೋ ಲೈಫಲ್ಲಿ ಯಾವುದೋ ಲೈಕ್ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಸಿಚುವೇಶನ್ ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ ಇರೋದ್ರಿಂದ ಹಿಂಗೆ ಆಗ್ತಿದೆ, ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಲ್ದಂಗೆ ಹಿಂಗೆ ಆಗ್ತಾಯಿದೆ ಅಂತ. ಅಫ್ಕೋರ್ಸ್ ಫಿಸಿಕಲ್ ಆಕ್ಟಿವಿಟಿಗೆ ನಾವು ಒಂದು 10% ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಬಟ್ ನಮ್ಮ ಬಾಡಿ ಒಳಗಡೆ ಹೋಗ್ತಕ್ಕಂಥ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಪ್ರಮಾಣನ ನಾವು ಕಡಿಮೆ ಮಾಡಿದರೆ ಖಂಡಿತವಾಗ್ಲೂ ಎಲ್ಲನೂ ಕೂಡ ನಾರ್ಮಲ್ ಆಗುತ್ತೆ. ಸೊ ನೀವೇನಾದ್ರು ವೆಯ್ಟ್ ಗೇನ್ ಆಗ್ತಾ ಇದ್ದರೆ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಸ್ಟ್ರೆಸ್, ಇಟ್ ಈಸ್ ಬಿಕಾಸ್ ಆಫ್ ದ ಮೆಟಬಾಲಿಕ್ ಸ್ಟ್ರೆಸ್ ವಾಟ್ ಯು ಆರ್ ಗಿವಿಂಗ್ ಟು ಯುವರ್ ಬಾಡಿ ಥ್ರೂ ಫುಡ್. ಲೈಕ್ ಏನು ಹೇಳ್ಬೋದು, ಫುಡ್ಡಲ್ಲಿ ಕೊಡ್ತಕ್ಕಂಥ ನೀವೇ ಸ್ಟ್ರೆಸ್ ಕೊಡ್ತೀರೋ, ಬಾಡಿಗೆ ತಡ್ಕೊಳಕ್ಕಾಗ್ತಿಲ್ಲ ಅದು. ಪ್ರತಿ ಸರಿ ತೊಗೊಳ್ತಾನೆ, ಪ್ರತಿ ಸರಿ ಕ್ಯಾಲೋರಿ ಹೋಗುವಾಗ ಇನ್ಸುಲಿನ್ ಸ್ಪೈಕ್ ಆಗ್ತಾನೆ ಹಿಂಗಾಗಿ ಆಗಿ ಅದು ಕಂಪ್ಲೀಟಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಇಷ್ಟೊಂದು ಕಾಯಿಲೆಗಳು ಬರೋಕ್ಕೆ ಸಾಧ್ಯ ಇದೆ. ಸೊ ನಮ್ಮಲ್ಲಿ ಒಂದು ಪೇಷಂಟ್ ಬಂದಿದ್ದಾರೆ, ಅವರಿಗೆ ಜಸ್ಟ್ 29 ಇಯರ್ಸು. ಅವರಿಗೆ ಆಲ್ಮೋಸ್ಟ್ ಲೈಕ್ ಎಲ್ಲನೂ ಜಾಸ್ತಿ ಇದೆ, ಯೂರಿಕ್ ಆಸಿಡ್, HbA1c ಎಲ್ಲ. ಸೊ ಇದೆಲ್ಲ ಜಾಸ್ತಿ ಬಂದಿರೋದು ಬಿಕಾಸ್ ಆಫ್ ಅವ್ರಲ್ಲಿ ನಡೀತಕ್ಕಂಥ ಒಂದು ಯಾವುದೋ ಸಿಚುವೇಶನ್ದ ಸ್ಟ್ರೆಸ್ಸಿಂದ ಅಂತ ಅಂದ್ಕೊಂಡಿದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಸ್ಟ್ರೆಸ್, ಇಟ್ ಇಸ್ ಆಲ್ವೇಸ್ ಬಿಕಾಸ್ ಆಫ್ ರಿಫೈನ್ಡ್ ಫುಡ್ನ ನಾವು ಜಾಸ್ತಿ ತಗೊಳ್ಳೋದ್ರಿಂದ. ಅದಕ್ಕೆ ಸೊಲ್ಯೂಷನ್ ಏನಂದರೆ, ಫಸ್ಟ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ನ ಕಮ್ಮಿ ಮಾಡಿ, ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ನ ಕಮ್ಮಿ ಮಾಡಿದ ಮೇಲೆ ನೆಕ್ಸ್ಟ್ ಹೈ ಪ್ರೋಟೀನ್ ಡಯಟ್ಗೆ ಹೋಗಿ ಮತ್ತು ಹೈ ಫ್ಯಾಟ್ ಡಯಟ್ಗೆ ಹೋಗಿ. ಎಸ್ಪೆಷಲಿ ನೈಟಲ್ಲಿ ನೀವು ಕಾರ್ಬೋಹೈಡ್ರೇಟ್ನ ಕಂಪ್ಲೀಟ್ ಝೀರೋ ಮಾಡ್ಕೋಬೇಕು. ಸಾಯಂಕಾಲ ಒಂದು 7 ಗಂಟೆ ಒಳಗಡೆ ನೀವು ಊಟ ಮಾಡಬೇಕು. ಅದು ಕೂಡ ಏನು ತಿನ್ಬೇಕಂದ್ರೆ ಹೈ ಪ್ರೋಟೀನ್ ಮತ್ತು ಹೈ ಫ್ಯಾಟ್ ತಿಂದರೆ ನೀವು ಮಲ್ಕೊಳ್ಳೋದು 10 ಗಂಟೆ ಮಲ್ಕೊಂತಿದ್ರೆ 3 ಅವರ್ ಗ್ಯಾಪ್ ಇರುತ್ತೆ. ಆಲ್ಮೋಸ್ಟ್ 50% ಡೈಜೆಷನ್ ಆಗಿರುತ್ತೆ, ಆರಾಮಾಗಿ ನಿದ್ದೆನೂ ಬರುತ್ತೆ, ಮತ್ತು ಇನ್ಸುಲಿನ್ ಸ್ಪೈಕ್ ಆಗಲ್ಲ. ಮತ್ತು ಇವತ್ತು ಮಧ್ಯಾಹ್ನ ತಿಂದಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಮತ್ತೆ ನಾವು ತಿನ್ನೋದು ನಾಳೆ ಬೆಳಗ್ಗೆನ ಅಥವಾ ನಾಳೆ ಮಧ್ಯಾಹ್ನ. ಸೊ 20 ಅವರ್ಸು 24 ಅವರ್ಸು ಬಾಡಿಗೆ ಇನ್ಸುಲಿನ್ ಸ್ಪೈಕ್ ಆಗದಿರೋ ಥರ ಇರುತ್ತೆ, ಓನ್ಲಿ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ತಗೊಳ್ಳುವಾಗ. ಸೊ ಅವಾಗ ನಮಗೆ ಈ ಒಂದು ಮೆಟಬಾಲಿಕ್ ಸ್ಟ್ರೆಸ್ ಆಗೋದಿಲ್ಲ, ಆಗ ನಮ್ಮ ಬಾಡಿ ನ್ಯಾಚುರಲ್ ಆಗಿರುತ್ತೆ. ನಥಿಂಗ್ ಟು ಡೂ ವಿತ್ ಸೈಕಾಲಜಿ. ಎಲ್ಲರಿಗೂ ಕೂಡ ಸ್ಟ್ರೆಸ್ ಇದೆ. ಒಂದು ಸ್ಮಾಲ್ ವರ್ಕರಿಂದ ಹಿಡಿದು ದೊಡ್ಡ ಕಂಪ್ನಿ ಓನರ್ವರೆಗೂ, ದೊಡ್ಡ ಒಂದು ಮಿನಿಸ್ಟ್ರು, CM, PM ಅವ್ರಿಗೂ ಸ್ಟ್ರೆಸ್ ಇದೆ. ಬಟ್ ಆ ಸ್ಟ್ರೆಸ್ ನಮಗೆ ಯಾವತ್ತೂ ನಮಗೆ ಕಾರಣ ಇಲ್ಲ. ಸ್ಟ್ರೆಸ್ ಬಂದು ನಾವು ಬಾಯೊಳಗೆ ಆಗ್ತಿರ್ತಕ್ಕಂಥ ಫುಡ್ಡು ನಮ್ಮ ಬಾಡಿ ಮೇಲೆ ಕೊಡ್ತಕ್ಕಂಥ ಸ್ಟ್ರೆಸ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಸ್ನೇಹಿತರೆ. ದಯವಿಟ್ಟು ಇದನ್ನು ಮಾಡಿ, ಇದನ್ನು ಮೇಯ್ನಾಗಿ ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.